ಹಾಯ್ ಹಲೋ ನಮಸ್ತೆ, ಸ್ವಾಗತ ಸುಸ್ವಾಗತ ತಿಂಡಿ ಲೋಕಕ್ಕೆ. ಬನ್ನಿ, ಇವತ್ತು ಸ್ಪೆಷಲ್ ಆಗಿ ಒಂದು ವಿಡಿಯೋ ತಂದಿದ್ದೀವಿ. ಆನ್ಲೈನಲ್ಲಿ ಚಟ್ಲಿ ಪುಡಿ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ ಹೇಳಿ ಮನೆಯಲ್ಲಿ ನೋಡೋಣ ಬನ್ನಿ. ಏನೇನು ಪದಾರ್ಥಗಳು ಉಪಯೋಗಿಸಿದ್ದೀವಿ, ಹೇಗೆ ಮಾಡಿದ್ದೀವಿ, ಹೇಗೆ ತಿಂದಿದ್ದೀವಿ ಅಂತ ಹೇಳಿ. ಇದು ಅನ್ನಕ್ಕೆ ಇಡ್ಲಿ ಮೇಲೆ ಹಾಕ್ಕೊಳ್ಳೋಕ್ಕೆ ತುಪ್ಪದ ಜೊತೆ ಚೆನ್ನಾಗಿ ಕಲಿಸ್ಕೊಂಡು ತಿಂತಾಯಿದ್ರೆ ಬಾಯೆಲ್ಲ ಹೇಳ್ತಾ ಇದ್ರೇ ಬಾಯೆಲ್ಲ ಊರ್ತಾ ಇದೆ. ಮಾಡಿ ತಿಂದು ನೋಡಿ, ಸೂಪರಾಗಿ ಸಖತ್ತಾಗಿ ಬರುತ್ತೆ. ಇದಕ್ಕೆ ಏನೇನು ಪದಾರ್ಥಗಳು ಉಪಯೋಗಿಸಿದ್ದೀವಿ ಅಂತ ಹೇಳಿ ಲಿಸ್ಟಲ್ಲಿ ನೋಡಿ. ಒಂದು ಕಾಲು ಕಪ್ ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆ, 1 ಹಿಡಿಯಷ್ಟು ತೊಗರಿಬೇಳೆ, 100 ಗ್ರಾಮ್ ಅಷ್ಟು ಹುರುಳಿಕಾಳು, ಮತ್ತು 1 ಕಾಲು ಚಿಪ್ಪು ಕೊಬ್ಬರಿ, ಮತ್ತು ಕರಿಬೇವಿನ ಸೊಪ್ಪು ಒಂದಷ್ಟು, ಗಾರ್ಲಿಕ್ ಒಂದೇ ಒಂದು ಫುಲ್ ಗಡ್ಡೆ ತಗೊಂಡು ಒಟ್ಟು ಬಿಡಿಸಿ ಜಜ್ಜಿಬಿಟ್ಟು ಹುರ್ಕೋಬೇಕು. 50 ಗ್ರಾಮ್ ಹುಣಸೆಹಣ್ಣು, ಆಮೇಲೆ ಬ್ಯಾಡಿಗೆ ಮತ್ತು ಮಣ್ಕಟ್ಟಿ, ಡ್ರೈ ಚಿಲ್ಲಿ, ರೆಡ್ ಚಿಲ್ಲಿ ಅದನ್ನು ಒಂದಷ್ಟು 100 ಗ್ರಾಮ್ ಹಾಕಿ, 100 ಗ್ರಾಮ್ ಜಾಗರಿ ಬೆಲ್ಲ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಸಪ್ರೇಟಾಗಿ ಎಲ್ಲ ಹುರಿದು ಸೈಡಲ್ಲಿ ಇಟ್ಕೊಂಡು, ಫಸ್ಟು ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ 6 ಗ್ರಾಮ್ ಅದನ್ನು ಮಿಕ್ಸಿಯಲ್ಲಿ ಪುಡಿ ನುಣ್ಣಗೆ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಮಿಕ್ಕಿದ್ದಕ್ಕೆ ಬೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಹಸಿ ಇರುತ್ತೆ, ತ್ಯಾವ ಇರುತ್ತೆ. ಹಾಗಾಗಿ ನಾವು ಇದನ್ನು ಮಾಡೋವಾಗ ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿಯಲ್ಲಿ ಚೆನ್ನಾಗಿ ಮಾಡಿದ್ರೆ ಡ್ರೈ ಆಗಿಬಿಡುತ್ತೆ, ಹಸಿ ಇರಲ್ಲ. ಮಾಡ್ಕೊಂಡು ತಿನ್ನೋಡಿ, ಸೂಪರಾಗಿರುತ್ತೆ. ಎಂಜಾಯ್ ಮಾಡಿ, ಬಾಯ್, ಸಿ ಯು, ಎಂಜಾಯ್.